ಆಚರಣೆ ಮಾಡಿದ್ದೀವಿ. ಪ್ರಪ್ರಥಮವಾಗಿ 516ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಶುಭಾಶಯವನ್ನು ನಾಡಿನ ಮತ್ತು ತಾಲೂಕಿನ ಸಮಸ್ತ ಜನತೆಗೆ ಸಮರ್ಪಣೆಯನ್ನು ಮಾಡ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದಂಥದ್ದು ಕಳೆದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಈ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಇವತ್ತು ವಿಶೇಷವಾಗಿ ನಾವು ಕೆಂಪೇಗೌಡ ಕೋಟೆಯನ್ನು ಬಹುಶಃ ನಂದಿ ಬೆಟ್ಟದಲ್ಲಿ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಕೆಂಪೇಗೌಡ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ನಮಗೆ ಅನುಮತಿಯನ್ನು ಕೊಡ್ತಾರೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಅದರ ಜೊತೆಯಲ್ಲಿ ಇನ್ನೊಂದು ವರ್ಷದೊಳಗಡೆ ಕೆಂಪೇಗೌಡ ಸಮಾಧಿಯನ್ನು ಮಾಡಿ ಕೆಂಪೇಗೌಡ ಸಮಾಧಿಯನ್ನು ಮುಂದಿನ ವರ್ಷ ಹೊಸದಾದಂಥ ಸಮಾಧಿಗೆ ಪೂಜೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ, ಕೆಂಪೇಗೌಡರ ಉಳಿಕೆಗಳು ಎಲ್ಲೆಲ್ಲಿ ಉಳಿದಿದ್ದಾವೆ ಅವೆಲ್ಲವನ್ನ ಸೋಮೇಶ್ವರ ದೇವಸ್ಥಾನದಿಂದ ಹಿಡಿದು ಎಲ್ಲೆಲ್ಲಿ ಉಳಿಕೆ ಇದ್ದಾವೆ, ಕೆಂಪಸಾಗರದ ಕೆರೆ ಅಭಿವೃದ್ಧಿ ಇರ್ಬೋದು, ಬರ್ಗಾವತಿ ಕೆರೆ ಅಭಿವೃದ್ಧಿ ಇರ್ಬೋದು, ಈ ರೀತಿ ಕೆಂಪೇಗೌಡರು ಕಟ್ಟಂತ ಕೆರೆಗಳನ್ನು ಕೆಲಸದಿಂದ ಹಿಡಿದು ಎಲ್ಲವನ್ನೂ ಕೂಡ ಮುಂದಿನ ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷ. ಅನುದಾನ ಸಾಕಷ್ಟು ಮೀಸಲಿಟ್ಟಿದ್ದಾರೆ, ಇನ್ನೂ ಖರ್ಚು ಮಾಡಿಲ್ಲ ಅಂತ ಒಂದು ಆರೋಪ. ಅವೆಲ್ಲ ಸುಳ್ಳು. ಅನುದಾನ ಇರಲಿಲ್ಲ. ಅನುದಾನವನ್ನು ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಕೊಡಿಸಿದ್ದಾರೆ ಅನುದಾನವನ್ನು. ಅದನ್ನು ಈ ವರ್ಷದಿಂದ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಈ ವರ್ಷದಿಂದ ಇನ್ನೆರಡು ವರ್ಷ ನಿರಂತರವಾಗಿ ಕೆಂಪೇಗೌಡರ ಪಳುವಳಿಕೆ ಅಭಿವೃದ್ಧಿಯನ್ನು ಮಾಡ್ತೇವೆ. ಕೆಂಪೇಗೌಡ ಅಭಿವೃದ್ಧಿ 10 ಎಕರೆ ಈಗ ಸ್ವಾಧೀನಪಡಿಸ್ಕೊಳ್ಳಕ್ಕೆ ಮುಂದಾಗಿದ್ದೀರಾ ಸರ್, ಈ ಬಗ್ಗೆ ಏನು ಸರ್? ಅಲ್ಲ, ನಾವು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುಂದರವಾದಂಥ ಆಕರ್ಷಿತವಾದಂಥ ಒಂದು ಪ್ರದೇಶ ಮಾಡಬೇಕು ಅಂತಂದರೆ ನಮ್ಗೆ ಇನ್ನೂ 10 ಎಕರೆ ಅವಶ್ಯಕತೆ ಇದೆ ಅಂತಕ್ಕಂಥ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಅಧಿಕಾರಿಗಳ ಹತ್ರ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಮತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಆ ಕೆಂಪೇಗೌಡರ ಅಭಿವೃದ್ಧಿ ಸಮಿತಿ ನಡೀತಾ ಇರ್ತಕ್ಕಂಥದ್ದು. ಅವರೆಲ್ಲ ಕೂತು, ರಾಮಲಿಂಗ ರೆಡ್ಡಿ ಅವರು, ನಾವು ಎಲ್ಲ ಕೂತು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ತೀರ್ಮಾನ ತಗೊಂತೀವಿ. ಕೋಟೆ ಅಭಿವೃದ್ಧಿ ಯಾವ ಚಾಲನೆ ಕೊಡ್ತೀವಿ? ನಾನು ಹೇಳಿದ್ನಲ್ಲ, ನಾಳೆ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಕೋಟೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ಇದು ನಿನ್ನೆ ಮಾಜಿ ಶಾಸಕರು ಹೇಳಿದ್ದಾರೆ, 2 ಕ್ಷೇತ್ರದಲ್ಲಿ ನಿಂತ್ಕೊಂಡು ನಾವು ಗೆಲ್ತೀವಿ ಇದಕ್ಕೆ ಅಂತ ಹೇಳಿದ್ದಾರೆ. ಗೆಲ್ಲೋದು ಸೋಲೋದು ಜನದ ತೀರ್ಮಾನ, ಅದು ನನ್ನ ಕೈಲಿಲ್ಲ. ಅದು ಭಗವಂತನ ಕೈಲಿ, ರಂಗನಾಥ ಸ್ವಾಮಿ ಕೈಲೈತೆ, ಅದು ಜನಗಳ ಕೈಲೈತೆ. ನಾನು ಗೆದ್ದು ಬಿಡ್ತೀನಿ, ನಾನು ಸೋತು ಬಿಡ್ತೀನಿ ಅಂತಕ್ಕಂಥ ತೀರ್ಮಾನ ನಮ್ಮ ಕೈಲಿಲ್ಲ. ನಮ್ಗೆ ಆ ದುರಾಂಕಾರನೂ ಇಲ್ಲ. ನಾವೇ ಗೆದ್ದು ಬಿಡ್ತೀವಿ ಅಂತ ದುರಾಂಕಾರ. ನಾವು ಸೇವೆ ಮಾಡ್ತೀವಿ, ಜನ ಅವಕಾಶ ಮಾಡಿಕೊಟ್ಟವ್ರೆ, ಜನಗಳ ಸೇವೆ ಮಾಡ್ತೀವಿ. ಜನ ಅವತ್ತು ತೀರ್ಪು ಕೊಡ್ತಾರೆ. ಜನದ ತೀರ್ಪು ಅವತ್ತು ತಲೆಬಾಗ್ತದೆ. ಒಂದಿನಿಂದ ಕೆಂಪೇಗೌಡ ಜಯಂತಿಯನ್ನು ಏನಾದರೂ ಮಾವಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಸರ್. ಇದು ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿಂದ ನಾವು ಜ್ಯೋತಿಯನ್ನು ನಾವು ಅಲ್ಲಿಗೆ ಬೆಂಗಳೂರಿನ ಪ್ರಮುಖವಾದಂಥ ಜಾಗಕ್ಕೆ ಕೊಂಡೊಯ್ಯಬೇಕು. ಅದು ಸಮಸ್ಯೆ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಯಾರನ್ನ ಅಲ್ಲಿಂದ ಸರ್ಕಾರ ನೋಡೋಣ, ಅದು ಮುಂದಿನ ಸರಿ ತಾವು ಹೇಳಿದ್ರೆ ನೆಕ್ಸ್ಟ್ ಮುಂದಿನ ಕೋಟೆಲ್ಲೇ ಮಾಡೋಣ, ಈ ಸರಿ ಕೋಟೆಯಲ್ಲಿ ಕೆಂಪೇಗೌಡ ಜಯಂತಿ ಮಾಡೋಣ ಅಂತ ಹೇಳಿದ್ರೆ, ಈ ಸರಿನೂ ಆಗಲಿ, ಮುಂದಿನ ಸರಿ ನಾನು ಮಾಡ್ತೀರಾ ಅಂತ ನೋಡೋಣ. ಪ್ರಯತ್ನ ಮಾಡ್ತೀವಿ, ಭಗವಂತನ ಆಶೀರ್ವಾದದಿಂದ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.
ಪ್ರದಾನ ಮಾಡಬೇಕು. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮಾನ್ಯ ಶಾಸಕರು ಮಾಗಡಿ ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಜೋರಾದ ಕರತಾಡನದ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ನಮ್ಮ ಸರ್ಕಾರಿ ಶಾಲೆಯ ಕೀರ್ತಿ ಪತಾಕೆಯನ್ನು ಹೆಚ್ಚಿದ್ದಾರೆ ಕರ್ನಾಟಕ ಇಂಗ್ಲಿಷ್ ಶಾಲೆ ಕುದೂರು. ನಂತರ ಅಭಿಷೇಕ್ ವಾಸವಿ ವಿದ್ಯಾನಿಕೇತನ ಶಾಲೆ ಮಾಗಡಿ 625ಕ್ಕೆ 617 ಅಂಕ. ಅಂಕಗಳನ್ನು ಗಳಿಸಿ ತಾಲೂಕಿನ ಕೀರ್ತಿ ಪತಾಕೆಯನ್ನು ಹೆಚ್ಚಿದ್ದಾರೆ ಕೆಂಪೇಗೌಡ ಪ್ರೌಢಶಾಲೆ ನಂದಿನಿ ವಿಆರ್. ಮುಂದಿನ ಪ್ರಶಸ್ತಿ ಪ್ರದಾನ ಯಶಸ್ವಿನಿ ಎಸ್ ಕೆಂಪೇಗೌಡ ಪ್ರೌಢಶಾಲೆ ಮಾಗಡಿ ಟೌನ್. ರೇವಂತ ಇ. ಶಾಲಿನಿ ವಿ ಸ್ಪೆಕ್ಟ್ರಾ ಇಂಟರ್ನ್ಯಾಷನಲ್ ಶಾಲೆ ಎಣ್ಣಿಗೆರೆ 625ಕ್ಕೆ 619 ಅಂಕಗಳನ್ನು ಗಳಿಸಿದ್ದಾರೆ. ಕರೆದು ಬಿಡ್ಬೇಕಾಯ್ತು.